ವಿನಾಯಕ್, ನಾನು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು ಹೇಳುವ ಕಥೆಯ ಹೆಸರು ಸಲೀಂ ಮತ್ತು ಭಿಕ್ಷುಕ. ಒಂದಾನೊಂದು ಕಾಲದಲ್ಲಿ ಸಲೀಂ ಒಬ್ಬ ಮೀನುಗಾರನಾಗಿದ್ದನು. ಇವನು ಬೆಳಗ್ಗೆ ಎದ್ದ ತಕ್ಷಣ ನದಿಗೆ ಹೋಗಿ ಬಲೆ ಹಾಕಿ ಮೀನನ್ನು ಹಿಡಿಯುತ್ತಿದ್ದನು. ಅವನು ಸಿಕ್ಕ ಮೀನಿನಿಂದ ಮಾರುಕಟ್ಟೆಗೆ ಹೋಗಿ ಮಾರಿ ಹಣ ಸಂಪಾದಿಸಿದೆ ನನ್ನ ಜೀವನ ನಡೆಸುತ್ತಿದ್ದ. ಒಂದು ದಿನ ಮೀನನ್ನು ಹಿಡಿಯುವಾಗ ಒಬ್ಬ ಮಾರುಕಟ್ಟೆಗೆ ಹೋಗುತ್ತ ಒಬ್ಬ ಭಿಕ್ಷುಕ ಎದುರಾಗಿ, ಸ್ವಾಮಿ, 2 ದಿನದಿಂದ ಊಟ ಮಾಡಿಲ್ಲ, ತಿನ್ನೋಕ್ಕೇನಾದರೂ ಕೊಡಿ ಎಂದು ಹೇಳಿದನು. ನನ್ನ ಬಳಿ ಇದ್ದ ಹಣವನ್ನು ಭಿಕ್ಷುಕನಿಗೆ ನೀಡಿದನು. ಮಾರನೇ ದಿನ ಮತ್ತೆ ಭಿಕ್ಷುಕನು ಸಲೀಮಿಗೆ ಭಿಕ್ಷುಕನು ಎದುರಾಗಿ ಪುನಃ ತನ್ನ ಬಳಿ ಇದ್ದ ಹಣವನ್ನು ಭಿಕ್ಷುಕನಿಗೆ ನೀಡಿದನು. ನಂತರ ಪ್ರತಿದಿನ ಈ ಭಿಕ್ಷುಕನು ಸಲೀಮಿಗೆ ಹಣ ನೀಡುತ್ತಾ ಬಂದ. ಪುನಃ ಸಲೀಂ, ನಾಳೆ ನಾನು ಕೆಲಸ ಮಾಡುವ ನದಿಯ ಬಳಿ ಬಾ ಎಂದು ಹೇಳಿದನು. ತನ್ನ ಬಳಿ ನಾನು ನಿನಗೆ ಉಡುಗೊರೆ ನೀಡುತ್ತೇನೆ ಎಂದು ಹೇಳಿದನು. ಮಾರನೆಯ ದಿನ ಭಿಕ್ಷುಕನು ಭಿಕ್ಷುಕನಿಗೆ ಹೇಳಿದನು. ಮಾರನೆಯ ದಿನ ಸಲೀಂ ಬರುವ ಮುಂಚೆ ನದಿಯ ಬಳಿ ಬಂದು ಕಾಯುತ್ತಿದ್ದನು. ನಂತರ ಭಿಕ್ಷುಕನು, ಸ್ವಾಮಿ, ಉಡುಗೊರೆ ಕೊಡಿ ಎಂದು ಕೇಳಿದನು. ಆಗ ಸಲೀಂ, ನಾನು ಹೇಳಿದ ಕೆಲಸ ಮೊದಲು ಮಾಡು, ಆಮೇಲೆ ನಿನಗೆ ಉಡುಗೊರೆ ಕೊಡುತ್ತೇನೆ ಎಂದು ಹೇಳಿದನು. ಸಲೀಂ, ಬಲೆ ಹಾಕು ಎಂದು ಹೇಳಿದನು. ನಂತರ ಭಿಕ್ಷುಕನು, ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದನು. ನಂತರ ಬಲೆ ಹೇಗೆ ಹಾಕಬೇಕಂತ ತಿಳಿಸಿಕೊಡುತ್ತೇನೆ. ನಂತರ ತುಂಬ ಸಲ ಪ್ರಯತ್ನ ಮಾಡಿ ಬಲೆ ಹಾಕಿ ಬಲೆಗೆ ಒಂದು ಮೀನು ಸಿಕ್ಕದಿರಲಿಲ್ಲ. ಇದನ್ನು ಕಂಡ ಭಿಕ್ಷುಕ, ಸ್ವಾಮಿ, ಇದೆಲ್ಲ ವ್ಯರ್ಥ ಪ್ರಯತ್ನ, ನನಗೆ ಉಡುಗೊರೆ ಕೊಡಿ, ನಾನು ಹೋಗುತ್ತೇನೆ ಎಂದು ಹೇಳಿದನು. ಸರಿ, ತಾಳ್ಮೆಯಿಂದ ಇರೋ, ಸ್ವಲ್ಪ ಇದು ಹೇಳುತ್ತಾನೆ. 5-6 ಗಂಟೆ ಕಳೆದು ಬಲೆಗೆ ರಾಶಿ ಮೀನು ಸಿಗುತ್ತದೆ. ಇದನ್ನು ಕಂಡ ಭಿಕ್ಷುಕ ನೋಡಿ ಖುಷಿಯಾಗುತ್ತಾನೆ. ಸ್ವಾಮಿ, ಈಗಲಾದರೂ ಉಡುಗೊರೆ ಕೊಡಿ ಎಂದು ಹೇಳಿದನು. ಆಗ ಸಲೀಂ, ನಾನು ನನಗೆ ಬಲೆ ಮೀನು ಹಿಡಿಯೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೇನೆ. ಇದೇ ನಾನು ನಿನಗೆ ಕೊಟ್ಟಿರೋ ಉಡುಗೊರೆ. ಅಗತ್ಯವಿಲ್ಲ, ನೀನು ಮೀನು ಹಿಡಿ, ನಿನ್ನ ಜೀವನ ನಡೆಸಲು ಬುದ್ಧಿ ಹೇಳಿದನು. ಆಗ ಭಿಕ್ಷುಕನು, ನನ್ನ ತಪ್ಪು ಅರಿವಾಗಿ ನನ್ನ ಜೀವನಕ್ಕೆ ದಾರಿ ಮಾಡಿಕೊಟ್ಟ ನಿಮಗೆ ತುಂಬುರುಕ ಧನ್ಯವಾದಗಳು ಎಂದು ಹೇಳಿ ಹೋಗಿ. ಈ ಕಥೆಯ ನೀತಿ ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು.